ಮಗ್ಗಲ ಮನಿಯನ ಹೂವ ನಿನ್ನ ಮ್ಯಾಲ ಬಾಳಕಿಲವ್ವ ಗುಡ್ಡ ಏರಿ ಪ್ರಪೋಸ್ ಮಾಡಿದಿ ಉಂಗುರ ಹಾಕಿ ಬಳ್ಳಕ ಮೈಲಾರ ಜಾತ್ಯಾಗ ಮೈಗಾಲ ಬಿದ್ದಾಕಿ ನನ್ನ ಮನಸ್ಸ ಕದ್ದಾಕಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ರಿವಿನಲ್ಲಿ ವೀಡಿಯೋ ನೋಡಿದಿರಲ್ಲ, ಸೆಕೆಫಿಟ್ ವೀಡಿಯೋಸು ಇದು ಸಾಂಗ್ ಬಂದ್ಬಿಟ್ಟು ಟ್ರೆಂಡಿಂಗ್ ಸಾಂಗ್ಸ್ ಐತೆ ಸಾಂಗು. ಅದಕ್ಕೋಸ್ಕರ ಈ ಸಾಂಗ್ ಮೇಲೆ ಮಾಡಿದ್ದೀನಿ. ನನಗೆ ಕೂಡ ಇಷ್ಟವಾಯ್ತು ಸಾಂಗು. ನಿಮಗೂ ಯಾರಿಗಾದ್ರೂ ಸಾಂಗ್ ಇಷ್ಟ ಇದ್ದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ಒಂದು ವೇಳೆ ಈ ವಿಡಿಯೋ ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ನಮಗೆ ಯಾವ ಥರ ಬೇಕು ಅನ್ನೋದನ್ನು ನಂಗೆ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಮಾಡಿಬಿಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ. ನಿಮಗೆ ಈ ವಿಡಿಯೋ ಸಂಬಂಧಪಟ್ಟ ಮೆಟೀರಿಯಲ್ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ನಾನು, ಅಲರ್ಟ್ ಮಷೀನ್ ಪ್ರಾಜೆಕ್ಟು. ನಿಮಗೆ ಪ್ರಾಜೆಕ್ಟು ಅಲರ್ಟ್ ಮಷೀನ್ಗೆ ಇನ್ಸ್ಟಾಲ್ ಮಾಡ್ಕೋಬೇಕು. ಅದು ಫುಲ್ ಪ್ರಾಜೆಕ್ಟ್ ಲಿಂಕ್ ಇರುತ್ತೆ ನಿಮಗೆ. ಅದು ಪ್ರಾಜೆಕ್ಟಲ್ಲಿ ಬಂದಿರುತ್ತೆ, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಬಂದಿರುತ್ತೆ ನೋಡಿ. ಇಲ್ಲಿ ಇಂಟರ್ಫೇಸ್ ಈ ಥರ ಬಂದಿರುತ್ತೆ ನಿಮಗೆ. ಓನ್ಲಿ ಇಲ್ಲಿ ಲಿರಿಕ್ಸು ಎಲ್ಲ ಕೊಟ್ಟಿರ್ತೀನಿ. ಈ ಥರ ಮೇಲೆ ಸ್ವೈಪ್ ಮಾಡ್ಕೊಂಡ್ರೆ ಇಲ್ಲಿ ಗ್ರೂಪ್ ಕಾಣಿಸ್ತಿದೆ ನೋಡಿ. ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಫೋಟೋ ಓಪನ್ ಆಗುತ್ತೆ ನಿಮಗೆ. ಇಲ್ಲಿ ನೋಡಿ ಫೋಟೋ ಇದೆಯಲ್ಲ, ಆ ಫೋಟೋ ಹತ್ರ ನಿಮ್ಮ ಫೋಟೋ ಹಾಕೋಬೇಕು ನೀವು. ಈಗ ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಆನ್ ಫಿಲ್ ಮೇಲೆ ಮತ್ತು ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೀವು. ನಿಮ್ಮ ಫೋಟೋ ಚೆನ್ನಾಗಿರೋದು ಇರುತ್ತಲ್ಲ, ಒಂದು ಫೋಟೋ ಇಲ್ಲಿ ಹಚ್ಚಿಲ್ಲಿ ನೋಡಿ. ನಾನು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ. ಈ ಥರ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲ್ಗಡೆ ಪ್ಲಸ್ ಬಟನ್ ಕಾಣಿಸ್ತೀವಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಒಂದು ವೇಳೆ ಅಡ್ಜಸ್ಟ್ಮೆಂಟ್ ಆಗಿಲ್ಲ ಅಂದರೆ ಬೇರೆ ಫೋಟೋನ ಹಾಕ್ಕೊಳ್ಳಿ. ಈ ಥರ ಸೆಲೆಕ್ಟ್ ಮಾಡ್ಕೊಳ್ಳಿ ಫೋಟೋನ ನೋಡಿ. ಆ ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗಿದೆ. ಮತ್ತೀಗ ಸೆಕೆಂಡ್ ಮುಂದೆ ಈಗ ಗ್ರೂಪ್ 1 ಅಂತಿದೆಯಾ ನೋಡಿ. ಮತ್ತು ಈ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ಫೋಟೋ ಓಪನ್ ಆಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಕಲರ್ ಆನ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಕೊಡಿ. ಈ ಥರ ಕೊಟ್ಟರೆ ನೋಡಿ ಫೋಟೋ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಈ ಥರ ಬಂದಿರುತ್ತಲ್ಲ. ಈಗ ನೋಡಿ 2 ಫೋಟೋಸ್ ಬಂದಿರುತ್ತೆ ಇಲ್ಲಿ ನಿಮಗೆ ಆ್ಯಕ್ಚುಲಿ ಇನ್ನೊಂದು ಈ ಗ್ರೂಪ್ ಈ ಥರ ಚಿಕ್ಕದಾಗಿದ್ದರೆ ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಬೀಟ್ ಮಾರ್ಕ್ ಹಾಕಿರ್ತನಲ್ಲ, ಆ ಬೀಟ್ ಮಾರ್ಕ್ವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ ಅದನ್ನು. ಈಗ ಇಲ್ಲಿ ನಿಮಗೆ ಇಲ್ಲಿ ಆಫ್ ಮಾಡಿರ್ತೀನಿ ಗ್ರೂಪ್ನ, ಇದನ್ನು ಆನ್ ಮಾಡ್ಕೋಬೇಕು ನೀವು. ಆನ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಸೇಕ್ ಎಫೆಕ್ಟು ಎಲ್ಲ ಬಂದಿರುತ್ತೆ ನಿಮಗೆ. ಈ ಥರ ಆನ್ ಮಾಡ್ಕೋಬೇಕು ನೀವು. ಗ್ರೂಪಲ್ಲಿ ಕೊಟ್ಟಿರ್ತೀನಲ್ಲ, ಈ ಥರ ಎಲ್ಲನೂ ಆನ್ ಮಾಡ್ಕೋಬೇಕು. ಇಲ್ಲಿ ಸೈಡಲ್ಲಿ ಕೊಟ್ಟಿರ್ತೀನಿ ಆಫಿಂಗು. ಇಲ್ಲಿ ಕಣ್ಣು ಸಿಂಬಲ್ ಇದು ಇರುತ್ತಲ್ಲ, ಕಣ್ಣು ಸಿಂಬಲ್ ಆಫ್ ಮಾಡಿರುತ್ತೆ ನಿಮಗೆ. ಈ ಲೈನಿಗೆ ಇರುತ್ತೆ ಈ ಕಡೆ ಲೆಫ್ಟ್ ಸೈಡಲ್ಲಿ. ಅದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಫೋಟೋ ಅನ್ನೋದು ಕರೆಕ್ಟಾಗಿ ಬರುತ್ತೆ ನೋಡಿ. ಇಲ್ಲಿ ಆ್ಯನಿಮೇಷನ್ ಕೂಡ ಆಗಿ ಬರುತ್ತೆ ನಿಮಗೆ. ಫೋಟೋ ಅನ್ನೋದು ಎಲ್ಲ ಆಗಿ ಬಂದಿರುತ್ತೆ. ನೀವು ಓನ್ಲಿ ಈಗ ಎಲ್ಲ ಫೋಟೋನ ರೀಪ್ಲೇಸ್ ಮಾಡ್ಕೊಂಡ ನಂತರ ಈಗ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ. ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಮೇಲ್ಗಡೆ ಎಕ್ಸ್ಪೋರ್ಟ್ ಬಟನ್ ಕಾಣಿಸ್ತೀವಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಯಾರು ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 720 ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಹಸಿರು ಬಟನ್ ಇದೆಯಲ್ಲ, ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ಕనుక ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್.